ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಅಪ್ಪಾಜಿ ಮನೆಗೆ ಬಂದಿದ್ದೀವಿ, ಅಂದರೆ ನಮ್ಮ ಅಮ್ಮನ ಮನೆಗೆ. ಸೊ ಮನೆ ಮುಂದೆ ಒಂದು ಏನಿದೆ ಗೊತ್ತಾ? ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದ್ರ ಪಕ್ಕನೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮನೆ ಮುಂದೆನೇ ಒಂದು ಕೈ ತೋಟ ಇದೆ. ಕೈ ತೋಟದಲ್ಲಿ ಪ್ಲಾಂಟ್ಸ್ ಇದೆ, ಗಿಡಗಳಿದೆ ಮತ್ತು ವೆಜಿಟೇಬಲ್ಸ್ ಇದೆ. ಕೈ ತೋಟ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಬನ್ನಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದೆಲ್ಲ ಟೊಮ್ಯಾಟೊ ಪ್ಲಾಂಟ್ಸ್. ಸೊ ಫ್ರೆಂಡ್ಸ್, ಅಲ್ಲಿ ಜಾಸ್ತಿ ಟೊಮ್ಯಾಟೊ ಬೆಳೆದಿದೆ. ಸೊ ಟೊಮ್ಯಾಟೊ ತೋರಿಸ್ತೀನಿ, ಬನ್ನಿ. ಜಾಸ್ತಿ ಅಂದರೆ ಜಾಸ್ತಿ ವೆಜಿಟೇಬಲ್ಸ್ ಬೆಳೆದಿರೋದು. ಅದು ಯಾವುದಂದರೆ ಬರೀ ಟೊಮ್ಯಾಟೊ ಜಾಸ್ತಿ ಬೆಳೆದಿದೆ. ನೋಡಿ ತುಂಬ ಟೊಮ್ಯಾಟೊ, ನೋಡಿ ಸ್ಮಾಲ್ ಟೊಮ್ಯಾಟೊ ಎಲ್ಲ ನೋಡಿ. ಇಲ್ಲೂ ಟೊಮ್ಯಾಟೊ, ಇಲ್ಲಿ ಒಂದು ಟೊಮ್ಯಾಟೊ ಬಿದ್ದಿದೆ ನೋಡಿ, ಬಿದ್ದಿದೆ ಒಂದು. ಮಳೆ ಬಂದು ಜೋರಾಗಿ ಬಿದ್ದೋಗುತ್ತೆ. ಸೊ ಇನ್ನೊಂದು ವೆಜಿಟೇಬಲ್ ಇದೆ, ಅದು ಯಾವುದಂದರೆ ಹಾಗಲಕಾಯಿ, ಬಿಟ್ಟರ್ ಗಾರ್ಡ್ ಜಾಸ್ತಿ ಬೆಳೆದಿಲ್ಲ ಹಾಗಲಕಾಯಿ. ಬನ್ನಿ, ಹಾಗಲಕಾಯಿನೂ ತೋರಿಸ್ತೀನಿ. ಜಾಸ್ತಿ ಬೆಳೆದಿದೆ ಪ್ಲಾಂಟ್ಸ್ ಆಗುತ್ತೆ ಜಾಸ್ತಿ ನೋಡಿ. ಇದು ಬಿಟ್ಟರ್ ಗಾರ್ಡ್ ಹಾಗಲಕಾಯಿ. ನೋಡಿ ಇಲ್ಲೂ ಒಂದಿದೆ ಬಿಟ್ಟರ್ ಗಾರ್ಡ್. ನಾನು ಸರಿಯಾಗಿ ನೋಡಿಲ್ಲ ಬಿಟ್ಟರ್ ಗಾರ್ಡು. ನೋಡಿ ಇಲ್ಲೊಂದು ಬೆಲ್ಲಿಟ್ಟಿದೆ ಅನಿಸುತ್ತೆ, ಗೊತ್ತಿಲ್ಲ ಬಿಟ್ಟರ್ ಗಾರ್ಡ್ ಅಥವಾ ಪ್ಲಾಂಟ್. ನೋಡಿ ಇಲ್ಲೊಂದು ಚಿಕ್ಕದು, ನೆಕ್ಸ್ಟು ಸೊಪ್ಪು ನೋಡೋಣ. ಸೊಪ್ಪು ಬೆಳೆದಿದೆ. ಇದು ಸೊಪ್ಪು, ಇದು ದಂಟು, ಸೊಪ್ಪಿಗೆ ಎಲ್ಲ ಥರದ ಸೊಪ್ಪಿದೆ. ಇದು ಕೊತ್ತಂಬರಿ ಸೊಪ್ಪು ಅನಿಸುತ್ತೆ ನೋಡಿ. ದಂಟು, ಇವೆಲ್ಲ ದಂಟು, ಇದು ದಂಟು. ನೆಕ್ಸ್ಟು ಬ್ರಿಂಜಾಲ್ ಜಾಸ್ತಿ ಇತ್ತು, ಬಟ್ ಈಗ ಕಿತ್ತಾಕ್ಬಿಟ್ಟಿದ್ದಾರೆ. 1 2 3 4. ನೆಕ್ಸ್ಟು ಇದು ಶುಂಠಿ. ನೆಕ್ಸ್ಟ್ ಇದು ಕರಿಬೇವು ಸೊಪ್ಪಿನ ಮರ. ನೆಕ್ಸ್ಟ್ ಇದು ಹೆರ್ಲಿಕಾಯಿ ಗಿಡ. ಇದು ಸೇವಂತಿಗೆ ಗಿಡ. ಹೂವುಗಳಂದ್ರೆ ಇದು ಚಿಂತಾಮಣಿ. ಸೊ ಹೂವು ಅಂದರೆ ಎಷ್ಟು ಫ್ರೆಶ್ ಆಗಿರುತ್ತೆ. ಹೂವು, ನನ್ನ ತಂಗಿ ಹೂವುಗಳನ್ನ ಕಿತ್ಕೊಂಡು ಹಿಂಗೆ ಆಟಾಡ್ತಿರ್ತಾಳೆ. ಇಲ್ಲೇ ಮನೆ ಮುಂದೆ ಫ್ರೆಶ್ ಆಗಿ ವೆಜಿಟೇಬಲ್ಸ್, ಫ್ಲವರ್ಸ್ ಆ ಥರ ಎಲ್ಲ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ಇದು ಇವತ್ತಿನ ನನ್ನ ಪುಟ್ಟ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದ್ರ ಪಕ್ಕನೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಯ್.